ಹಾಯ್ ಹಲೋ ನಮಸ್ಕಾರ ಎಲ್ಲ ಪ್ರೀತಿಯ ಚಾಲಕ ಮಿತ್ರರಿಗೆ. ಕಾನೂನು ಅನ್ನೋದು ಉಲ್ಲಂಘನೆಯಾದಾಗ ಈ ದೇಶದ ಪ್ರಜೆಯಾಗಿ, ಅದರಲ್ಲೂ ಮೋಟಾರ್ ವೆಹಿಕಲ್ ಆ್ಯಕ್ಟ್ಗೆ ಸಂಬಂಧಪಟ್ಟಂತೆ ಕಾನೂನು ಉಲ್ಲಂಘನೆಯಾದಾಗ ಹಲವಾರು ಚಾಲಕರುಗಳು ಈ ಬೈಕ್ ಟ್ಯಾಕ್ಸಿಯನ್ನು ಮಾಡುವಂತಹ ಚಾಲಕರುಗಳನ್ನು ತಡೆ ಹಿಡಿದು ಕೇಳಿರ್ತಕ್ಕಂಥದ್ದು ತಾವುಗಳು ನೋಡಿರ್ತೀರ. ಆದರೆ ಇದೇ ಕರ್ನಾಟಕ ಉಚ್ಚ ನ್ಯಾಯಾಲಯ ಕೊಟ್ಟಂತಹ ಸಿಂಗಲ್ ಬೆಂಚಿನ ತೀರ್ಪಿಗೆ ಸಂಬಂಧಪಟ್ಟಂತೆ ಹಲವಾರು ಚಾಲಕರುಗಳು ತಲೆಬಾಗಿ ಆ ಒಂದು ತೀರ್ಪನ್ನು ಸ್ವಾಗತ ಮಾಡಿ ಇದುವರೆಗೂ ಕೂಡ ಬೈಕ್ ಟ್ಯಾಕ್ಸಿ ರೈಡರ್ಸ್ಗಳನ್ನ ಹಿಡಿದು ಪ್ರಶ್ನೆ ಮಾಡಿರ್ತಕ್ಕಂಥದ್ದು ಕಡಿಮೆ, ಎಲ್ಲೂ ಕೂಡ ಮಾಡೋದಕ್ಕೆ ಹೋಗಿಲ್ಲ. ಆದರೆ ಮೋಟಾರ್ ವೆಹಿಕಲ್ ಆ್ಯಕ್ಟನ್ನು ಧಿಕ್ಕರಿಸಿ ಸೇವೆ ಕೊಡುವ ನೀನು ಆ ಸಂಸ್ಥೆಯ ಅನ್ನ ತಿಂದಿದೆಯಾ ಅಂತ ಹೇಳ್ತೀಯ. ಆ ಸಂಸ್ಥೆಯೇ ಈ ದೇಶದ ಕಾನೂನನ್ನು ಧಿಕ್ಕರಿಸಿ ಸೇವೆಯನ್ನು ನೀಡ್ತಿರ್ಬೇಕಾದ್ರೆ ಅದು ಮಾಡುವ ಕಚಡ ಕೆಲಸದಲ್ಲಿ ನಿನ್ನದೂ ಒಂದು ಷೇರು ಅಂತ ನೀನೇ ಒಪ್ಕೊಂಡಂಗಾಯ್ತು. ಹೌದಪ್ಪ, ಆಟೋ ಚಾಲಕರು ಸರಿ ಇಲ್ಲ. ಸರಿಪಡಿಸ್ಬೇಕಾದವ್ರು ಯಾರು? ರಾಜಕಾರಣಿಗಳು ಸರಿ ಇಲ್ಲ. ಸರಿಪಡಿಸ್ಬೇಕಾದವ್ರು ಯಾರು? ಸರಿಪಡಿಸ್ಬೇಕಾದವ್ರು ನೀವು. ಯಾರು ಎಲ್ಲಿ ತಪ್ಪನ್ನು ಮಾಡ್ತಾರೆ ಅವ್ರಿಗೆ ಅಲ್ಲೇ ಪನಿಷ್ಮೆಂಟ್ ಕೊಡಿಸು. ಅದನ್ನು ಬಿಟ್ಬಿಟ್ಟು ಹಾಗಾದರೆ ಆಟೋ ಚಾಲಕರು ಮಾತ್ರ ಈ ದೇಶದಲ್ಲಿ ಲೂಟಿ ಹೊಡಿತಾರೆ, ನೀವುಗಳೆಲ್ಲ ಬಲೆ ಸಾಚುವಂತರಲ್ಲ. ನೋಡಪ್ಪ, ನಿನ್ನ ಕಂಪನಿ ಲೀಗಲೈಸೇಷನಲ್ಲಿ ಬರಲಿ. 1958-59ರಿಂದಲೂ ಕೂಡ ಆಟೋ ರಿಕ್ಷಾ ಚಾಲಕರು ಈ ಒಂದು ವೃತ್ತಿಯನ್ನು ನಂಬಿ ಜೀವನವನ್ನು ಮಾಡ್ಕೊಂಡು ಬಂದಿದ್ದಾರೆ. ಆದರೆ ನಿಮ್ಮ ಕಂಪ್ನಿಗಳ ಥರ ಏನು ಹಲಾಲ್ ಕೋರ್ ಕೆಲಸ ಏನು ಮಾಡೇನು ಇಲ್ಲಿ ಮಾಡಿಲ್ಲ. ಇವತ್ತು ನಿಮ್ಮ ಕಂಪ್ನಿಗಳು ಲೂಟಿ ಮೇಲೆ ಲೂಟಿ ಹೊಡಿತಾ ಇದ್ರು ಕೂಡ ಧ್ವನಿ ಬಿಚ್ಚಿ ಮಾತಾಡೋದಕ್ಕಾಗದೆ ಆ ಕಂಪ್ನಿ ಕೊಡುವಂತಹ ಎಂಜಲ್ ಕಾಸಿಗೆ ಆಸೆ ಪಟ್ಟು ಆ ಕಂಪ್ನಿಗೆ ಬದ್ಧವಾಗಿ ನಿಂತಿರ್ತೀನಿ ಅಂತ ಹೇಳ್ತೀಯ. ಈ ಕಂಪ್ನಿ ಹೋದರೆ ಏನಾಯಿತು, ಮುಂದೊಂದು ದಿನ ಇನ್ನೊಂದು ಕಂಪ್ನಿ ಬರುತ್ತೆ, ಆ ಕಂಪ್ನಿ ಕನ್ನಡಿಗರದ್ದೇ ಆಗಿರುತ್ತೆ. ಕನ್ನಡಿಗರನ್ನ ಕನ್ನಡಿಗರು ಯಾವ ರೀತಿಯಾಗಿ ಬೆಳೆಸಬೇಕು ಅಂತ ಚಾಲಕರುಗಳಿಗೆ ಗೊತ್ತಿದೆ, ಮುಂದೆ ಬೆಳೆಸ್ತಾರೆ. ಈ ದೇಶದ ಸಂವಿಧಾನ ಮತ್ತು ಕಾನೂನಿಗೆ ಗೌರವವನ್ನು ಕೊಟ್ಟು ನಾವು ಆಟೋ ರಿಕ್ಷಾ ಚಾಲಕರು ಚಾಲನೆಯನ್ನು ಮಾಡ್ತಾ ಇದ್ದೀವಿ. ಈ ದೇಶದ ತೆರಿಗೆದಾತರು, ನಮಗೆ ನಮ್ಮದೇ ಆದ ಸಂವಿಧಾನಿಕ ಹಕ್ಕುಗಳಿದೆ, ಅದನ್ನು ಕೇಳ್ತೀವಿ, ಪ್ರತಿಪಾದನೆಯನ್ನು ಮಾಡ್ಕೊಳ್ತೀವಿ. ನಿಮ್ಮ ಹಾಗೆ ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂತಹ ಹೈಕಮಾಂಡ್ನ ಬಕೆಟ್ ಹಿಡಿದು ಕಂಪನಿಯನ್ನು ನಡೆಸ್ತಾ ಇಲ್ಲ. ನನ್ನ ಸ್ವಂತ ದುಡಿಮೆಯಲ್ಲಿ, ನನ್ನ ಬಂಡವಾಳದಲ್ಲಿ ನಾನು ನನ್ನ ಸ್ವಾಭಿಮಾನಿಯಾಗಿ ನಾನು ಬದುಕ್ತಾ ಇದ್ದೀನಿ. ನೀನು ಸ್ವಾಭಿಮಾನಿಯಾಗಿ ಬದುಕ್ತಾ ಇದ್ದೀನಿ ಅಂದರೆ ಅದು ನಿನ್ನ ವೈಯಕ್ತಿಕ ವಿಚಾರಗಳು. ನೀನು ಸ್ವಾಭಿಮಾನಿಯಾಗಿ ಬದುಕಬೇಕು ಅಂದರೆ ಒಂದು ಆಟೋ ರಿಕ್ಷಾವನ್ನು ತೆಗೆದುಕೊಂಡು ಈ ದೇಶದ ಸಂವಿಧಾನ ಮತ್ತು ಕಾನೂನಿಗೆ ಗೌರವವನ್ನು ಕೊಟ್ಟು ಈ ರಾಜ್ಯದ ತೆರಿಗೆದಾತನಾಗಿ ಬದುಕಬೇಕು. ನಿನ್ನ ಹಾಗೆ ಬಕೆಟ್ ಹಿಡಿದು ಯಾವುದೋ ಸಂಸ್ಥೆಯ ಜೊತೆಯಲ್ಲಿ ಸಂಸ್ಥೆಗೆ ಪಾಲುದಾರನಾದವನು ನೀನು ಸ್ವಾಭಿಮಾನಿ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಈ ದೇಶದ ನ್ಯಾಯಾಲಯದ ತೀರ್ಪನ್ನು ಕೊಡೋ ತನಕಲ್ಲೂ ಕೂಡ ನೀನು ನನ್ನನ್ನು ಕೇಳೋ ರೈಟ್ಸ್ ಇಲ್ಲ ಅಂತ ಹೇಳ್ತೀಯಾ. ಆದರೆ ಈ ದೇಶದ ಕಾನೂನಿಗೆ ಗೌರವವನ್ನು ಕೊಟ್ಟಿದ್ರೆ ಮೊದಲು ನೀನು ತನ್ನ ಸಂಸ್ಥೆಯಲ್ಲಿ ನಡೆಯುವಂತಹ ಅಕ್ರಮ ಚಟುವಟಿಕೆಗಳು ಮತ್ತು ಅಕ್ರಮವಾಗಿ ನಡೆಯುವಂತಹ ದ್ವಿಚಕ್ರ ವಾಹನ ಸಾರಿಗೆ ಸೇವೆಯನ್ನು ನಿಲ್ಲಿಸಿದಿದ್ರೆ ಈ ದೇಶದ ಸಂವಿಧಾನ ಮತ್ತು ಕಾನೂನಿಗೆ ಗೌರವ ಕೊಟ್ಟಿದೆಯಾ. ಹಾಗಾಗಿ ನಿನ್ನನ್ನು ನಾವು ಸ್ವಾಗತ ಮಾಡ್ತೀವಿ, ಸ್ವೀಕರಿಸ್ತೀವಿ ಅಂತ ಹೇಳ್ಬೋದಾಗಿತ್ತು. ಈ ದೇಶದ ಚೌಕಟ್ಟು ಮತ್ತು ಕಾನೂನು ಮತ್ತು ಕೋರ್ಟ್ ವಿಚಾರಗಳಲ್ಲಿ ಕೋರ್ಟ್ನಲ್ಲಿ ಕೊಟ್ಟಂತಹ ತೀರ್ಪಿಗೆ ಸಂಬಂಧಪಟ್ಟಂತೆ ತಮ್ಮ ಕಂಪನಿ ಹೇಗೆ ನಡ್ಕೊಂಡಿದೆ ಅಂತಕ್ಕಂಥದ್ದನ್ನು ಬೆಂಗಳೂರಿನಲ್ಲಿರ್ತಕ್ಕಂತಹ ಹಲವಾರು ಚಾಲಕರುಗಳು ನೋಡಿದರೆ ನೀವೇನು ಆ ವಿಚಾರದಲ್ಲಿ ತಿಳಿಸುವ ಅವಶ್ಯಕತೆ ಇಲ್ಲ. ಎಲ್ಲ ವಿಚಾರವನ್ನು ಸಾಮಾಜಿಕ ಜಾಲತಾಣಗಳ ಮುಖಾಂತರವಾಗಿ ಚಾಲಕರುಗಳಿಗೆ ಅರಿವು ಮೂಡಿಸುವಂತಹ ಕೆಲಸ ಕಾರ್ಯಗಳನ್ನು ಮಾಡಿದ್ದೀವಿ. ಎಲ್ಲೋ ಕುಳಿತುಕೊಂಡು ವಿಡಿಯೋ ಮಾಡ್ತಾನೆ ಅನ್ನೋದೆಲ್ಲಪ್ಪ. ಕೇಳಿದ ಪ್ರಶ್ನೆ ಹೇಗಿದೆ ಅಂತಕ್ಕಂಥದ್ದು ಮುಖ್ಯ. ಆಟೋ ಓಡಿಸೋನು ಕೂಡ ಈ ದೇಶದ ಸಂವಿಧಾನ ಮತ್ತು ಕಾನೂನಿನ ಬಗ್ಗೆ ತಿಳುವಳಿಕೆಯನ್ನು ಪಡ್ಕೊಂಡಿದ್ದಾನೆ ಅಂತಕ್ಕಂಥದ್ದು ಮುಖ್ಯ. ಪ್ರಶ್ನೆಗಳು ಹೇಗೆ ಬರುತ್ತೆ ಅನ್ನೋದು ಮುಖ್ಯ, ಎಲ್ಲಿ ಕುತ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ನಿನ್ನ ಹಾಗೆ 4 ಗೋಡೆಯ ಚೌಕಟ್ಟಿನ ಒಳಗಡೆ ಕುತ್ಕೊಂಡು ವಿಡಿಯೋ ಮಾಡ್ತಾ ಇಲ್ಲ. ಪಬ್ಲಿಕ್ ಸಾರ್ವಜನಿಕ ಕ್ಷೇತ್ರ, ಸಾರ್ವಜನಿಕರು ಓಡಾಡುವಂತಹ ರಸ್ತೆಯಲ್ಲಿ ಕುಳಿತುಕೊಂಡು, ಅದು ನನ್ನ ವೃತ್ತಿಗೆ ಸಂಬಂಧಪಟ್ಟ ಆಟೋ ರಿಕ್ಷಾದಲ್ಲಿ ಕುಳಿತುಕೊಂಡು ನನ್ನ ಸಾರಥಿ ಒಳಗಡೆ ಕೂತ್ಕೊಂಡು ನಾನು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಆಯಿತಾ? ಈ ದೇಶದ ಕಾನೂನು ಚೌಕಟ್ಟಿನ ವಿಚಾರವಾಗಿ ನಿನಗೇನು ತಿಳಿದಿದೆಯೋ ಅಣ್ತಮ್ಮ, ಪಾಪ ಕುತ್ಕೊಂಡು ಮಾತಾಡೋಣ. 1988 ಮೋಟರ್ ವೆಹಿಕಲ್ ಆ್ಯಕ್ಟು, ಕೇಂದ್ರ ಸರ್ಕಾರದ ತಿದ್ದುಪಡಿಗಳು, ಕೇಂದ್ರ ಸರ್ಕಾರದ ಕಾನೂನುಗಳೇನು, ಕೇಂದ್ರ ಸರ್ಕಾರದ ನಿಯಮಗಳೇನು, ಕೇಂದ್ರ ಸರ್ಕಾರ ಕೊಟ್ಟಂಥ ಗೈಡ್ಲೈನ್ನ ಇಟ್ಕೊಂಡು ತಾವುಗಳು ಯಾರ ಹತ್ರ ಬಕೆಟ್ ಹಿಡಿದು ರಾಜ್ಯದ ಮುಖ್ಯಮಂತ್ರಿಗಳು ಬೈಕ್ ಟ್ಯಾಕ್ಸಿಗೆ ಅನುಮತಿಯನ್ನು ಕೊಡಲಿ ಅಂತ ಕೇಳ್ತಾ ಇದ್ದೀರಾ ಅಂತಕ್ಕಂಥದ್ದು ಕೂಡ ಗೊತ್ತಿದೆ. ಆಯಿತಾ? ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಧನ್ಯವಾದ.
ಹಾಯ್ ಹಲೋ ನಮಸ್ಕಾರ ಎಲ್ಲ ಪ್ರೀತಿಯ ಚಾಲಕ ಮಿತ್ರರಿಗೆ. ಯಾರೆಲ್ಲ ಮೊದಲನೇ ಬಾರಿಗೆ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ತಾವು ಕೂಡ ಒಂದು ಸಬ್ಸ್ಕ್ರೈಬ್ನ ಮಾಡಿಕೊಂಡು ಈ ಒಂದು ವಿಡಿಯೋಗಳು ಬಂದು ಚಾಲಕರಿಗೆ ಮತ್ತು ಚಾಲಕರ ಕುಟುಂಬಗಳಿಗೆ ಸಂಬಂಧಪಟ್ಟ ವಿಡಿಯೋಗಳಾಗಿರ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಈ ಮೂಲಕ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಧನ್ಯವಾದ.